ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಸತತ ಮಳೆಯಿಂದ ರಸ್ತೆಗಳು ಜಲಾವೃತಗೊಂಡಿತ್ತು. ಬೈಕ್ನಲ್ಲಿದ್ದ ದಂಪತಿ ನೀರಿನಲ್ಲಿ ಸಿಲುಕಿ ಪರದಾಟವನ್ನೇ ಪಟ್ಟಿದ್ದಾರೆ. ಬಿರುಗಾಳಿ ಸಹಿತ ಬಂದ ಮಳೆಗೆ ಮರಗಳು ನೆಲಕ್ಕೆ ಬಿದ್ದಿವೆ. ವರ್ಷದ ಮಳೆ ಹಿನ್ನೆಲೆ ಭಾರೀ ಅವಾಂತರವೇ ಸೃಷ್ಟಿಯಾಗಿ ಹೋಯಿತು. ಹರಿಹರ, ಚನ್ನಗಿರಿ ಸೇರಿದಂತೆ ಕೆಲವೆಡೆ ಆಲಿಕಲ್ಲು ಮಳೆಯಾಗಿದೆ. ದಾವಣಗೆರೆಯಲ್ಲಿ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ವರ್ಷದ ಮೊದಲ ಮಳೆ ಯುಗಾದಿಗೂ ಮುನ್ನವೇ ವರ್ಷಧಾರೆಯಾಗಿದೆ. ಸತತ ಮಳೆಯಿಂದ ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಬೈಕ್ನಲ್ಲಿದ್ದ ದಂಪತಿ ನೀರಿನಲ್ಲಿ ಸಿಲುಕಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಬಿರುಗಾಳಿ ಸಹಿತ ಬಂದ ಮಳೆಗೆ ಮರಗಳು ಧರೆಗೆ ಉರುಳಿದೆ. ಹಾಗೆ ವರ್ಷದ ಮಳೆ ಹಿನ್ನೆಲೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಹರಿಹರ ಹಾಗೂ ಚನ್ನಗಿರಿ ಸೇರಿದಂತೆ ಕೆಲವೆಡೆ ಆಲಿ ಕಲ್ಲು ಮಳೆಯಾಗಿದೆ. ಇನ್ನು ವರ್ಷದ ಮೊದಲ ಮಳೆ ಅಂದ್ರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಕಳೆದ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಇನ್ನು ಸತತ ಮಳೆಯಿಂದ ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿತ್ತು. ಹೀಗಾಗಿ ವಾಹನ ಸವಾರರು ಅಂದ್ರೆ ಏಕಾಏಕಿ ರೀತಿ ಸಡನ್ ಆಗಿ ಮಳೆ ಬಂದಿರೋದ್ರಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಬಿರುಗಾಳಿ ಸಹಿತ ಬಂದ ಮಳೆಗೆ ಎಷ್ಟೋ ಬೃಹತ್ ಗಾತ್ರದ ಮರಗಳು ನೆಲಕ್ಕೆ ಬಿದ್ದಿವೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹೀಗಾಗಿ ವಾಹನ ಸಂಚಾರಕ್ಕೂ ಇದರಿಂದ ತೊಂದರೆ ಆಯಿತು. ವರ್ಷದ ಮಳೆ ಹಿನ್ನೆಲೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಹರಿಹರ ಹಾಗೂ ಚನ್ನಗಿರಿ ಸೇರಿದಂತೆ ಕೆಲವೆಡೆ ಆಲಿಕಲ್ಲು ಸಹಿತ ಮಳೆಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಳೆಯಾಗಿದೆ ಅಂತ. ಹಾಗೆ ಅಲ್ಲಿ ಒಂದು ದಂಪತಿ ಬೈಕ್ನಲ್ಲಿ ನಡು ರಸ್ತೆಯಲ್ಲಿ ಯಾವ ರೀತಿ ಸಿಕ್ಕಾಕೊಂಡಿದ್ದಾರೆ ಅಂತ. ಅಂದರೆ ಕಂಪ್ಲೀಟ್ ಆಗಿ ರೋಡ್ ಫುಲ್ ನೀರಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ. ಇಬ್ಬರು ದಂಪತಿಗಳು ಬೈಕ್ನಲ್ಲಿ ಸಿಕ್ಕಾಕೊಂಡು ಆ ಒಂದು ನೀರಿನ ಮಧ್ಯೆ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಸಡನ್ ಆಗಿ ಬಂದಿರುವಂತಹ ಮಳೆ. ಹೀಗಾಗಿ ಇವರು ಕೂಡ ಯಾವುದೇ ಎಚ್ಚರಿಕೆಯನ್ನು ವಹಿಸಿರಲಿಲ್ಲ. ಯಾವಾಗ ಸತತವಾಗಿ ಮಳೆ ಬಂತೋ ಕಂಪ್ಲೀಟ್ ಆಗಿ ರೋಡ್ ಫುಲ್ ಮಳೆ ನೀರು ತುಂಬಿಕೊಂಡು ಬಿಡುತ್ತೆ. ಹೀಗಾಗಿ ವಾಹನ ಸವಾರರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ದೃಶ್ಯದಲ್ಲಿ ದಂಪತಿಗಳು ಯಾವ ರೀತಿ ನಡು ರಸ್ತೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅನ್ನೋದು ಒಂದು ದೃಶ್ಯ. ಇನ್ನೊಂದು ಕಡೆ ಬೃಹತ್ ಗಾತ್ರದ ಮರಗಳು ರಸ್ತೆಗೆ ಬಿದ್ದಿವೆ. ಹೀಗಾಗಿ ಅಲ್ಲಿ ಓಡಾಡುವಂತಹ ವಾಹನಗಳಿಗೂ ಸಾಕಷ್ಟು ತೊಂದರೆಯಾಗಿದೆ. ವರ್ಷದ ಮಳೆ ಹಿನ್ನೆಲೆ ಭಾರೀ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಹರಿಹರ, ಚನ್ನಗಿರಿ ಸೇರಿದಂತೆ ಕೆಲವೆಡೆ ಆಲಿಕಲ್ಲು ಮಳೆಯಾಗಿದೆ. ಕೇವಲ ದಾವಣಗೆರೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವರುಣನ ಅಬ್ಬರ ಜೋರಾಗಿತ್ತು.